ಹಾಯ್ ಗುರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ನಾನು ನಿಮ್ಮ TG. ನಾನು ನಿಮ್ಮ SK. ನಾನು ನಿಮ್ಮ ಖುಷ್. ಸೊ ಇವತ್ತಿನ ನಮ್ಮ ವ್ಲಾಗ್ ಯೂನಿವರ್ಸಿಟಿ ಟೂರ್. ಯು ಹರ್ಡ್ ಇಟ್ ರೈಟ್. ಇವತ್ತು ನಾವು ಸೌತ್ ಉರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿನ ಟೂರ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಸೌತ್ ಉರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬಂದು ಚೆಲ್ಯಾಬಿನ್ಸ್ಕ್ ಒಬ್ಲಾಸ್ಟ್ ಅಲ್ಲಿ ಸಿಚುವೇಟ್ ಆಗಿದೆ. ಈ ಯೂನಿವರ್ಸಿಟಿ ಸಾವಿಯಟ್ ಯೂನಿಯನ್ ಹೆಲ್ತ್ ಕಮಿಷನರೇಟ್ ಆರ್ಡರ್ ಇಂದ ಸ್ಥಾಪನೆ ಆಗಿದೆ. ಜೂನ್ 28, 1944 ಚೆಲ್ಯಾಬಿನ್ಸ್ಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಕೀವ್ನಲ್ಲಿರುವಂತಹ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ನ ಸರ್ ಪ್ರೊಫೆಸರ್ BA ನುಸ್ಕೌರ್ ಅವರ ಸಹಾಯದಿಂದ ಕೀವಿಂದ ಚೆಲ್ಯಾಬಿನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕೀವ್ನಿಂದ ಬಂದಿರೋ ಈ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಮತ್ತೆ ಅದರ ಮೂಲ ಸ್ಥಾನಕ್ಕೆ ಹಿಂದಿರುಗಿದ ಮೇಲೆ ಇದರಲ್ಲಿ ಇದಂತಹ 147 ಜನ ಟೀಚಿಂಗ್ ಸ್ಟಾಫ್ಸ್ ಚೆಲ್ಯಾಬಿನ್ಸ್ಕಲ್ಲೇ ಉಳ್ಕೋತಾರೆ. ಈ ಗ್ರೂಪಲ್ಲಿ 7 ಜನ ಡಾಕ್ಟರ್ ಮತ್ತೆ 31 ಜನ ಕ್ಯಾಂಡಿಡೇಟ್ಸ್ ಆಫ್ ಸೈನ್ಸ್, 10 ಜನ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಇರ್ತಾರೆ. ಪ್ರೊಫೆಸರ್ ಅಲೆಕ್ಸಾಂಡರ್ ನಿಕೋಲೋವಿಚ್ ಈ ಇನ್ಸ್ಟಿಟ್ಯೂಷನ್ ನ ಫಸ್ಟ್ ಡೈರೆಕ್ಟರ್ ಆಗಿ ನೇಮಕವಾಗಿರುತ್ತಾರೆ. 1950 ಅವರು ಅದೇ ಪೊಸಿಷನ್ ಅಲ್ಲಿ ಉಳ್ಕೋತಾರೆ. ಸೌತ್ ಉರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ MCI ಹಾಗೂ WHO ಇಂದ ಅಪ್ರೂವಲ್ ಬಂದಿದೆ. ಈ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಜೂನ್ 28, 1944 ಆದ್ರೂ ಜಸ್ಟ್ ಬಿಫೋರ್ 5 years ಈ ಕಾಲೇಜ್ಗೆ ಫಾರಿನ್ ಸ್ಟೂಡೆಂಟ್ಸ್ನ ಎಜುಕೇಟ್ ಮಾಡುವಂಥ ಪರ್ಮಿಷನ್ ಸಿಕ್ಕಿರೋದು. ನಾವಿವಾಗ ಸೌತ್ ಉರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಮುಂದೆ ಇದ್ದೀವಿ. ಕಾಲೇಜಲ್ಲಿ 4 ಬಿಲ್ಡಿಂಗ್ಗಳಿದೆ. ಒಂದು ಫಸ್ಟ್ ಬಿಲ್ಡಿಂಗ್, ಸೆಕೆಂಡ್ ಬಿಲ್ಡಿಂಗ್, ಥರ್ಡ್ ಬಿಲ್ಡಿಂಗ್, ಅದನ್ನ ಲ್ಯಾಂಗ್ವೇಜ್ ಬಿಲ್ಡಿಂಗ್ ಅಂತಲೂ ಕರೀತಾರೆ. ಹಾಗೆ ಮಾರ್ಫಾಲಜಿಕಲ್ ಬಿಲ್ಡಿಂಗ್ ಆರ್ ಅನಾಟಮಿ ಬಿಲ್ಡಿಂಗು, ಅಲ್ಲಿ ಏನಿದ್ರು ಪ್ರಾಕ್ಟಿಕಲ್ ಕ್ಲಾಸಸ್ ನಡೆಯುತ್ತೆ. ಇವಾಗ ನಾವು ಫಸ್ಟ್ ಬಿಲ್ಡಿಂಗಿಂದ ಎಂಟ್ರಿ ಕೊಡೋಣ ಬನ್ನಿ. ಇದು ಬಂದು ಯೂನಿವರ್ಸಿಟಿ ಬ್ಯಾಂಕು. ನಿಮ್ಮ ಹತ್ರ ಯಾವ್ದಾದ್ರು USD ಡಾಲರ್ಸ್ ಅಥವಾ ಇಂಡಿಯನ್ ಕರೆನ್ಸಿ ಇದ್ರೆ ಇದನ್ನ ರೂಬಲ್ಸಿ ಕನ್ವರ್ಟ್ ಮಾಡ್ತಾರೆ. ಈಗ ಕರೆನ್ಸಿ ರೇಟ್ ಆಗಿದೆ. ರಷ್ಯಾದಲ್ಲಿ MBBS ಮಾತ್ರಕ್ಕೆ ಬರೀ ಸ್ಟಡೀಸ್ ಮಾತ್ರ ಅಲ್ಲ, ನಮಗೆ ಇಲ್ಲಿ ಫಿಸಿಕಲ್ ಎಜುಕೇಶನ್ ಕೂಡ ಇರುತ್ತೆ. ಇಲ್ಲಿ ಸ್ಟಡೀಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಫಿಸಿಕಲ್ ಎಜುಕೇಶನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ನಿಮಗೆ ಇವಾಗ ನಮ್ಮ ಫಿಸಿಕಲ್ ಎಜುಕೇಶನ್ ಟ್ರೈನಿಂಗ್ ಗ್ರೌಂಡ್ನ ತೋರಿಸ್ತೀವಿ ನೋಡಿ. ನಮಗೆ ಜಿಮ್ ಕೂಡ ಇರುತ್ತೆ. ಯೂನಿವರ್ಸಿಟಿ ಜಿಮ್ ಕೂಡ ನಿಮ್ಗೆ ತೋರಿಸಿ ಬನ್ನಿ. ಇಲ್ಲಿ 4 ಬಿಲ್ಡಿಂಗ್ ಇದೆ. 4 ಬಿಲ್ಡಿಂಗಲ್ಲಿ 3 ಬಿಲ್ಡಿಂಗಲ್ಲಿ ಕೆಫೆಟೇರಿಯಾ, ಕ್ಯಾಂಟೀನ್ ಇದ್ದೇ ಇದೆ. ಇದು ಫಸ್ಟ್ ಬಿಲ್ಡಿಂಗ್ ಕೆಫೆಟೇರಿಯಾ ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು. ನಿಮಗೆ ಓದೋಕ್ಕೆ ಯಾವ್ದಾದ್ರು ಬುಕ್ ಬೇಕು ಅಂತ ಅಂದರೆ ಇಲ್ಲಿ ಲೈಬ್ರರಿ ಕೂಡ ಇದೆ. ಇಲ್ಲಿ ಫಸ್ಟ್ ಇಯರ್ ಅಲ್ಲಿ ಫಾರಿನ್ ಸ್ಟೂಡೆಂಟ್ಸ್ಗೆ 130 ಇಂದ 135 ಬ್ಯಾಚಸ್ ಇದೆ. ಅಂದ್ರೆ ಟೋಟಲ್ 6 ಬ್ಯಾಚಸ್ ಫಾರಿನ್ ಸ್ಟೂಡೆಂಟ್ಸ್ ಇದೆ. ಅಂದ್ರೆ ಪರ್ ಬ್ಯಾಚ್ ಅಲ್ಲಿ 18 ಸ್ಟೂಡೆಂಟ್ಸ್ ಅಷ್ಟೇ. ಹಾಗೆ ಇಲ್ಲಿ ಒಂದು ದೊಡ್ಡ ಆಡಿಟೋರಿಯಂ ಕೂಡ ಇದೆ. ಇಂಡಿಯನ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರಿನ್ ಸ್ಟೂಡೆಂಟ್ಸ್ಗೆ ಅವಾಗ ಇವೆಂಟ್ಸ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಈಗ ರೀಸೆಂಟಾಗಿ ಯೂನಿವರ್ಸಿಟಿ 80 years ಆ್ಯನಿವರ್ಸರಿ ಇತ್ತು. ಅವಾಗ ಇದನ್ನು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರು.
ನಾವಿವಾಗ ಥರ್ಡ್ ಬಿಲ್ಡಿಂಗ್ ಹೋಗ್ತಾ ಇದೀವಿ. ಸೆಕೆಂಡ್ ಬಿಲ್ಡಿಂಗ್ ಮುಗಿಸ್ಕೊಂಡು ಥರ್ಡ್ ಬಿಲ್ಡಿಂಗು ಲ್ಯಾಂಗ್ವೇಜ್ ಬಿಲ್ಡಿಂಗ್ ಅಂತ ಕರೀತಾರೆ. ಇಲ್ಲಿ ನಮಗೆ ಫಸ್ಟ್ ಇಯರಲ್ಲಿ ಆ್ಯಕ್ಚುಲ್ ಆಗಿ ಲ್ಯಾಂಗ್ವೇಜಸ್ ಇರೋದು ಬಂದು ಮೆಡಿಕಲ್ ಇಂಗ್ಲೀಷ್, ನೆಕ್ಸ್ಟು ರಷ್ಯನ್ನು, ಪಾಲಿಲಿಂಗ್ವಲ್ ಅಂತ ನಡೆಯುತ್ತೆ. ಲ್ಯಾಟಿನ್ ಬೇಕಾಗುತ್ತೆ ನಮಗೆ. ಲ್ಯಾಟಿನ್ ಏನಕ್ಕೆ ಅಂದರೆ ಕೆಲವೊಂದು ಕ್ಲಿನಿಕಲ್ ಟರ್ಮಿನಾಲಜೀಸ್ ಆ್ಯಂಡ್ ಅನಾಟಮಿಕಲ್ ಟರ್ಮಿನಾಲಜೀಸ್ ಈಸಿ ಆಗಲಿ ಕಲಿಯೋಕ್ಕೆ ಅಂತ. ಇದು ನಮ್ಮ ಲ್ಯಾಂಗ್ವೇಜ್ ಬಿಲ್ಡಿಂಗ್. And I'm the teacher of Russian. I've been teaching Indian students for 4 years already. We teach our students Russian, and as they contact the Russians, very soon they start communicating, they make friends, and they take part in some activities like sports and even win some competitions. And the students who make this channel are very good ones, and you can get some information from them, the support, and hopefully next year they will accompany you to our university. ನಮ್ಮ ಯೂನಿವರ್ಸಿಟಿದು ಸಣ್ಣ ಗ್ರೌಂಡ್ ಒಂದು ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲ್ ಆಗಿ ಫುಟ್ಬಾಲ್ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ಫುಲ್ಲು ಸ್ನೋ ತುಂಬಿರೋದ್ರಿಂದ ನಿಮ್ಗೆ ಏನೂ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಸ್ನೋ ಎಲ್ಲ ಹೋದ್ಮೇಲೆ ಇಲ್ಲೆಲ್ಲ ಫುಟ್ಬಾಲ್ ಆಡ್ತಾರೆ. ರಷ್ಯನ್ ಸ್ಟೂಡೆಂಟ್ಸ್ ನೋಡ್ರಿ ಹಾಯ್ ಮಾಡ್ತವ್ರೆ. ಇವಾಗ ನಾವು ಥರ್ಡ್ ಬಿಲ್ಡಿಂಗ್ ಮುಗಿಸಿದ್ದೀವಿ. ಇವಾಗ ಮಾರ್ಫಾಲಜಿ ಬಿಲ್ಡಿಂಗ್ ಅಥವಾ ಅನಾಟಮಿ ಬಿಲ್ಡಿಂಗ್ ಅಂತ ಅಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ ನಡೆಯುತ್ತೆ. ಪ್ರತಿಯೊಂದು ಬಿಲ್ಡಿಂಗಲ್ಲೂ ಸ್ನೋ ಜಾಕೆಟ್ನ ಇಡೋಕ್ಕೆ ಒಂದು ಜಾಗ ಮಾಡಿರ್ತಾರೆ. ಯಾಕಂದರೆ ಸ್ಟೂಡೆಂಟ್ಸ್ ಅವ್ರ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ತಮ್ಮ ಜಾಕೆಟ್ಗಳನ್ನ ತೆಗೆದುಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಹೋಗಬೇಕು. I am Alexander Kolopov, Assistant Professor of Nursing and Patient Care Department of South Urals Medical University. Now we have enough experience and good traditions of working with foreign students, especially Indian students. The next year will be the first graduation of foreign students at our general medicine. I believe they have big opportunities in our future life. I believe that studying in Russia still is one of the best possibilities in medical field. ಈ ಬಿಲ್ಡಿಂಗ್ ಅಲ್ಲಿ ನಮಗೆ ಪೇಷಂಟ್ ಕೇರ್, ಅನಾಟಮಿ ನಡೆಯುತ್ತೆ, ಎಲ್ಲ ಪ್ರಾಕ್ಟಿಕಲ್ ಕ್ಲಾಸಸ್. ಇವಾಗ ನಾವು ನಮ್ಮ ಪೇಷಂಟ್ ಕೇರ್ ಮ್ಯಾಮ್ ಜೊತೆ ಕೆಳಗಡೆ ಪ್ರಾಕ್ಟಿಕಲ್ ಕ್ಲಾಸಸ್ ನಡೆಯೋ ಒಂದು ಕ್ಲಾಸ್ ರೂಮ್ನ ನಿಮಗೆ ತೋರ್ಸೋಕ್ಕೆ ಅಂತ ಹೋಗ್ತೀವಿ. ಕ್ಲಿನಿಕಲ್ ಮಾಡೆಲ್ಸ್ ಇದರಲ್ಲಿ ಅಂದರೆ ಯಾವ ರೀತಿ ಕ್ಯಾಡವರಿಗೆ ಇಲ್ಲೇ ಇದ್ರೂ ನಾವು ಪ್ರಾಕ್ಟೀಸ್ ಮಾಡ್ತೀವಿ ನಾವು ಮೆಡಿಸಿನ್ನ ಅಂತ ಇವಾಗ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ವಿ. ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಕ್ಯಾಡವರಿಕ್ ಅನಾಟಮಿ ಇಲ್ಲ ಅಂತ, ಬಟ್ ಕ್ಲಿನಿಕಲ್ ಮಾಡೆಲ್ಸ್ ಇದೆ ಇದರ ಪ್ರಾಕ್ಟೀಸ್ ಮಾಡೋದಕ್ಕೆ. ನಾವಿವಾಗ ಬೇಸ್ಮೆಂಟಲ್ಲಿರೋ ಆಪ್ಥೋಮಾಲಜಿ ಕ್ಲಾಸಲ್ಲಿ ಇದ್ದೀವಿ. ಆಪ್ಥೋಮಾಲಜಿ ಕ್ಲಾಸು ಇದು ಆ್ಯಕ್ಚುಲ್ ಆಗಿ 4th ಇಯರ್ಗೆ ನಮಗೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲ್ ಅಂದಮೇಲೆ ಮೆಡಿಕಲಲ್ಲಿ ಕ್ಯಾಡವರಿಕ್ ಅನಾಟಮಿ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಕ್ಯಾಡವರಿಕ್ ಅನಾಟಮಿ ಅಷ್ಟು ಪಾಪ್ಯುಲರ್ ಇಲ್ಲ. ಇಂಡಿಯಾದಲ್ಲೆಲ್ಲ ಸ್ವಲ್ಪ ಪಾಪ್ಯುಲರು. ಒಮ್ಮೆ ಡೆಡ್ ಬಾಡಿಗಳಿಗೆ ಅಭಾವ ಬಂದರೂ ಕೂಡ ಕ್ಯಾಡವರಿಕ್ ಅನಾಟಮಿನ ಅಲ್ಲಿ ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ಯೂಶಲಿ ನಾವು ಕ್ಲಿನಿಕಲ್ ಮಾಡೆಲ್ಸ್ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇದು ಬೇಸ್ಮೆಂಟಲ್ಲಿ ಇರೋದು, ಬಿಲ್ಡಿಂಗ್ ಬೇಸ್ಮೆಂಟಲ್ಲಿ. ಒಳ್ಳೆ ಹಾಂಟೆಡ್ ಪ್ಲೇಸ್ ಇದ್ದಂಗೆ ಇದೆಯಪ್ಪ ನಿಜ. ಡೆಡ್ ಬಾಡೀಸ್ನೆಲ್ಲ ಸ್ಟೋರ್ ಮಾಡೋ ರೂಮ್ ಇಲ್ಲೇ ಇದೆ. ಸದ್ಯಕ್ಕೆ ಈಗ ಇದು ಲಾಕ್ ಆಗಿದೆ, ನೋಡ್ಬೋದು. ಈ ಬ್ಲಾಗಿಂದ ನಿಮಗೆ ಅಲ್ಪ ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ವಿ. ಇವತ್ತಿಗೆ ನಮ್ಮ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್ ಟು ಡಾಕ್ಟರ್ ಸ್ಕ್ವಾಡ್. ಟಾಟಾ, ಬಾಯ್ ಬಾಯ್. Dear Karnataka boys and girls, we are not strangers now. I invite you to Chelyabinsk city
to South Urals Medical University.